ಓಕೆ, ಗುಡ್ ಮಾರ್ನಿಂಗ್. ಇವತ್ತು ಡಿಸೆಂಬರ್ 13ನೇ ತಾರೀಕು. ಸೊ ಇವತ್ತಿನ ಶುಂಠಿ ಮಾರ್ಕೆಟ್ ಬಂದ್ಬಿಟ್ಟು 2600ರಿಂದ 2700 ರೂಪಾಯಿ ಇದೆ. ಒಂದು 50 ರೂಪಾಯಿ ಹೆಚ್ಚು ಕಡಿಮೆ ಆಗ್ತಾಯಿದೆ. ಸೊ ನೀರು ಹೊಡೆಯೋದ್ರ ಬಗ್ಗೆ ಒಬ್ಬರು ಕಮೆಂಟ್ ಬಾಕ್ಸಲ್ಲಿ ಮತ್ತೆ ಕೇಳಿದರು. ಸೊ ನೋಡಿ, ನಿನ್ನೆ ನಾನು ಒಂದು ಶಿಫ್ಟ್ ಕಂಪ್ಲೀಟ್ ಹೊಡೆದಿದ್ದೀನಿ. ಅರ್ಧ ಎಕರೆಗೆ ನೀರು ಅಂದರೆ 7 hours ಕಂಪ್ಲೀಟ್ ನಾನು ಸ್ಪ್ರೇ ಮಾಡಿದ್ದೀನಿ. ಸೊ ಈ ಥರ ನೀರು ಕೊಟ್ಟರೆ ನಾವು 4 days ಗ್ಯಾಪ್ ಕೊಡ್ಬೋದು ಆರಾಮಾಗೆ. ಏನಕ್ಕೆ ಅಂತಂದರೆ ಮೇಲ್ಗಡೆ ಅಷ್ಟೇ ನಾವು ನೆನೆಸಿದರೆ ಕೆಳಗಡೆ ಏನಿದೆಯಲ್ಲ ಮಣ್ಣು ನೆಂದಿರೋದಿಲ್ಲ. ಸೊ ನೀವು ಅದಕ್ಕೆ ಹಾಫ್ ಶಿಫ್ಟ್ ಮಾಡಬೇಡಿ, ಕಂಪ್ಲೀಟ್ ಫುಲ್ಲು ಕರೆಂಟ್ ಏನಿದೆ ಒಂದು ಶಿಫ್ಟ್ ಕಂಪ್ಲೀಟ್ ನೀವು ಕಂಪ್ಲೀಟಾಗಿ ನೆನೆಸೋದ್ರಿಂದ ತುಂಬ ಒಳ್ಳೆಯದು. ಸೊ ಇದರಲ್ಲಿ ಏನಪ್ಪ ಅಂತಂದರೆ ಇಲ್ಲಿಂದ ನೀವು ನೆಕ್ಸ್ಟ್ ಬೀಜಕ್ಕೆ ಏನು ತೆಗೆದಿಡಬೇಕು ಅಂತ ಇದ್ದಿರಲ್ಲ ನೀವೆಲ್ಲ. ಸೊ ನೋಡಿಕೊಂಡು ಸ್ವಲ್ಪ ಎಲ್ಲೆಲ್ಲಿ ಕೊಳೆ ಬಿದ್ದಿರುತ್ತಲ್ಲ ಆ ಒಂದು ಬೆಡ್ಗಳನ್ನು ಮಾರ್ಕಿಂಗ್ ಮಾಡ್ಕೊಳ್ಳಿ. ಅಂದರೆ ಈಗ ಕಂಪ್ಲೀಟ್ ಏನಿದೆ ಒಂದು ಎಕರೆ ಹಾಕಿದರೆ ಅದರಲ್ಲಿ ಒಂದು 15-20 ಬೆಡ್ ಮಿನಿಮಮ್ ಬಂದೇ ಬರುತ್ತೆ. ಕೆಲವೊಂದು ರೇರ್ ಕೇಸಲ್ಲಿ ಎಲ್ಲೂ ಕೂಡ ಕೊಳೆ ಬಿದ್ದಿರಲ್ಲ. ಯಾವ್ಯಾವ ಬೆಡ್ಡಲ್ಲಿ ನಿಮಗೆ ಇವಾಗ ಕೊಳೆ ಕಂಡಿರುತ್ತೆ ಆ ಒಂದು ಬೆಡ್ಗಳನ್ನು, ಆಮೇಲೆ ಯಾವುದರಲ್ಲಿ ಪೆರಿಕ್ಯುಲರ್ ಹೈಯೆಸ್ಟ್ ಅಟ್ಯಾಕ್ ಆಗಿರುತ್ತಲ್ಲ ಅಂಥ ಕಡೆ ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ. ಮಾರ್ಕಿಂಗ್ ಮಾಡಿಬಿಟ್ಟು ಆ ಒಂದು ಬೆಡ್ಗಳನ್ನು ಬಿಟ್ಟು ಚೆನ್ನಾಗಿರ್ತಕ್ಕಂತಹ ಬೆಡ್ಗಳನ್ನು ಸೆಲೆಕ್ಟ್ ಮಾಡಿ ಇವಾಗೇನೆ ನೀವು ಸೆಲೆಕ್ಟ್ ಮಾಡಿ ಇಟ್ಕೊಳೋದ್ರಿಂದ ಗಿಡಗಳೆಲ್ಲ ಈ ಥರ ಬಿದ್ದ ಮೇಲೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಯಾವುದು ನಾವು ತೊಗೋಬೇಕು ಅಂತಂದು. ಸೊ ಇವಾಗ ನೋಡಿ, ಇದು ಕೊಳೆ ಬಿದ್ದಿರ್ತಕ್ಕಂತಹ ಜಾಗ. ಈ ಒಂದು ಜಾಗದಲ್ಲಿ ನಾವು ಈ ಒಂದು ಕಂಪ್ಲೀಟ್ ಬೆಡ್ಡಲ್ಲಿ ನಾವು ಬೀಜ ತೆಗಿಬಾರ್ದು. ಯಾಕೆಂದರೆ ಅದು ವೈರಸ್ ಅಟ್ಯಾಕ್ ಆಗಿರುತ್ತೆ. ಅಕ್ಕಪಕ್ಕ ಬೆಡ್ಗಳನ್ನು ಕೂಡ ಬಿಟ್ಟು ಎಲ್ಲಿ ತುಂಬ ಚೆನ್ನಾಗಿರುತ್ತಲ್ಲ ಅಂತಹ ಒಂದು ಪ್ಲೇಸ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಳೋದು ತುಂಬ ಒಳ್ಳೆಯದು. ಬೀಜಕ್ಕೆ ತೊಗೊಳೋದಿದ್ದಾಯಿತು. ಸೊ ನೆಕ್ಸ್ಟು ಇವಾಗ ಮಾರ್ಕೆಟಲ್ಲಿ ಏನು ನಡೀತಾ ಇದೆ ಅಂತಂದರೆ, ನಾವೇನು ಇಲ್ಲಿಂದ ರಫ್ತು ಮಾಡ್ತಾಯಿದ್ದೀವಲ್ಲ ಬೇರೆ ಸ್ಟೇಟ್ಗಳಿಗೆ, ಸೊ ಅಲ್ಲಿಗೆ ಹೋಗಿ ಇದೇನು ಡೆಲಿವರ್ ಆಗ್ತಾಯಿದೆಯಲ್ಲ ಆ ಒಂದು ಪ್ರಾಡಕ್ಟ್ ಒಂದು 10 ಲಾರಿ ಹೋದರೆ ಒಂದು 8 ಲಾರಿ ಅಷ್ಟೇ ಅವರಿಗೆ ಡಿಮ್ಯಾಂಡ್ ಇದೆ. ಸಪ್ಲೈ ಜಾಸ್ತಿ ಆಗ್ತದೆ, ಡಿಮ್ಯಾಂಡ್ ಕಡಿಮೆ ಇದೆ. ಸೊ ಹಾಗಾಗಿ ಸ್ವಲ್ಪ ರೇಟು ಜಂಪ್ ಆಗ್ತಾಯಿಲ್ಲ, ಅಲ್ಲೇ ನಿಂತ್ಕೊಂಡಿದೆ. ಸೊ ನೆಕ್ಸ್ಟ್ ಇವಾಗ ನಮಗೆ ಯಾವಾಗ ಜಂಪ್ ಆಗ್ಬೋದು ಅಂತಂದರೆ ರೇಟು, ಇನ್ನು ಕಣ ಮಾಡೋರು ಬರ್ತಾರೆ ಕರ್ನಾಟಕಕ್ಕಾಗಲಿ ಬೇರೆ ಕಡೆಯಿಂದ ಬಂದ್ಬಿಟ್ಟು ಹಸಿ ಶುಂಠಿನ ತಗೊಂಡು ಡ್ರೈ ಮಾಡಿ ಒಣಗಿಸಿ ಅದನ್ನು ಒಣ ಶುಂಠಿಯಾಗಿ ಪರಿವರ್ತನೆ ಮಾಡಿಕೊಂಡು ಅವರು ಸ್ಟಾಕಲ್ಲಿ ಇಟ್ಕೊತಾರೆ. ಸೊ ಅದನ್ನು ಯಾವಾಗ ಶುರು ಮಾಡ್ತಾರಲ್ಲ ಆ ಒಂದು ಸಂದರ್ಭದಲ್ಲಿ ಶುಂಠಿನ ಜಾಸ್ತಿ ಕೀಳೋದಕ್ಕೆ ಶುರು ಮಾಡ್ತಾರೆ. ಸೊ ಅಂತಹ ಟೈಮಲ್ಲಿ ಸ್ವಲ್ಪ ಶುಂಠಿ ರೇಟ್ ಜಂಪ್ ಆಗುತ್ತೆ. ಆ್ಯಸ್ ಯೂಶ್ವಲ್ ನಾವು ಇವನ್ನ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಶುಂಠಿ ಹಾಕೋದಕ್ಕೆ ಆರಂಭಿಸೋದ್ರಿಂದ ಆ ಒಂದು ಸಂದರ್ಭದಲ್ಲೂ ಸಹ ಏನಂತಂದರೆ ಬೀಜಕ್ಕೋಸ್ಕರ ಶುಂಠಿನ ಕೀಳೋಕ್ಕೆ ಶುರು ಮಾಡ್ತಾರೆ. ಆವಾಗ ಬೀಜದ ರೇಟ್ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ. ಹೀಗಾಗಿ ಇನ್ನು ಒಂದು ಡಿಸೆಂಬರ್ ಏನಿದೆ ಇವಾಗ, ಇಲ್ಲಿಂದ ಜನವರಿ ಫೆಬ್ರವರಿ ಈ ಹಂತದಲ್ಲಿ ನಮಗೆ ಸ್ವಲ್ಪ ರೇಟ್ ಜಂಪ್ ಆಗುತ್ತೆ. ಒಂದು 3000ದಿಂದ ಒಂದು 4000ವರೆಗೂ ಎಕ್ಸ್ಪೆಕ್ಟೇಷನ್ ಇದೆ ಈ ವರ್ಷದ್ದು. ಬಟ್ ಇವಾಗ ಅಟ್ ಪ್ರೆಸೆಂಟು ಬೇರೆ ಬಾರ್ಡರ್ಸಲ್ಲಾಗಲಿ ಅಥವಾ ಬೇರೆ ಸ್ಟೇಟ್ಗಳಿಗಾಗಲಿ ಎಕ್ಸ್ಪೋರ್ಟ್ ಆಗ್ತಾ ಇರ್ತಕ್ಕಂತಹ ಒಂದು ಶುಂಠಿ ಏನಿದೆ ಅದರ ರೇಟು ಏನಕ್ಕೆ ಜಂಪ್ ಆಗ್ತಾಯಿಲ್ಲ ಅಂದರೆ ಡಿಮ್ಯಾಂಡು ಕಡಿಮೆ ಇದೆ. ಸೊ ಹಾಗಾಗಿ ಎವ್ರಿ ಇಯರ್ ನಮಗೆ ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಪೀಕ್ ಡಿಮ್ಯಾಂಡ್ ಇರೋದು. ಈ ವರ್ಷ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಇದೆ. ಅಂದರೆ ಇವಾಗ ಒಂದು 40 ಲಾರಿ ಹೋಗೋ ಜಾಗದಲ್ಲಿ 30 ಲಾರಿ ಹೋದರೆ ಸಾಕು. ಇನ್ನು 10 ಲಾರಿಗಳು ನಮಗೇನಾಗ್ತಾಯಿದೆ ಎಕ್ಸಸ್ ಆಗಿ ಉಳಿತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಇದೆ ಅಷ್ಟೇ. ನೋಡೋಣ, ಇನ್ನು ಚಳಿಗಾಲ ತುಂಬ ಪೀಕಿಗೆ ಹೋಗೋದು ಶುರುವಾಗುತ್ತೆ ಜನವರಿ ಫೆಬ್ರವರಿಲಿ. ಆ ಟೈಮಲ್ಲಿ ಕೂಡ ಒಂದು ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಶುಂಠಿಗೆ. ಅದನ್ನು ಬಿಟ್ಟರೆ ನೀವು ಮತ್ತೆ ಮೇ, ಜೂನ್, ಜುಲೈ ಈ ಟೈಮಲ್ಲಿ ಕೂಡ ಸ್ವಲ್ಪ ಪೀಕಿಗೆ ಬರ್ತಕ್ಕಂತಹದ್ದು. ನೋಡಿ ಸ್ವಲ್ಪ ಚೆನ್ನಾಗಿರ್ತಕ್ಕಂಥ ಶುಂಠಿನ ಸ್ವಲ್ಪ ಸೆಕ್ಯೂರ್ ಮಾಡಿ ಇಟ್ಕೊಳೋದು ತುಂಬ ಉತ್ತಮ. ಇವಾಗ ನಾನು ಮಣ್ಣು ಹಾಕಿಸಿ ಆಲ್ರೆಡಿ ಒಂದು 5 days ಆಗಿದೆ. ಸೊ ಇದಕ್ಕೆ ಇವಾಗ ನೀರು ನಾವು ಒಂದು 3 daysಗೊಂದ್ಸಲ 4 daysಗೊಂದ್ಸಲ ನೀರು ಕೊಡಲೇಬೇಕಾಗುತ್ತೆ. ಒಂದು ನೆಕ್ಸ್ಟ್ ಮುಂದಿನ ವರ್ಷದ್ದು ಏನಿದೆಯಲ್ಲ ನಾನು ಪ್ಲ್ಯಾನಿಂಗ್ ಹೇಳಿದ್ನಲ್ಲ ನಿಮಗೆ. ಸೊ ಡ್ರಿಪ್ಪು ಇರಿಗೇಷನ್ಗೆ ನಿಮಗೆ ನಾನು ಮೊದಲಿನಿಂದನೂ ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ಡ್ರಿಪ್ ಇರಿಗೇಷನ್ ಬಂದುಬಿಟ್ಟು ಆ್ಯಕ್ಚುಲಿ ಇನ್ಲೈನ್ ಡ್ರಿಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಇನ್ಲೈನ್ ಡ್ರಿಪ್ ಬಗ್ಗೆ ವಿಚಾರಿಸಿದಾಗ ಜೈನ್ ಕಂಪ್ನಿದು ಬಂದುಬಿಟ್ಟು 47,000 to 48,000 ರೂಪೀಸ್ ಬರೀ ಇನ್ಲೈನ್ ಪೈಪಿಗೆ ಹೇಳ್ತಾ ಇದ್ದಾರೆ. ಸೊ ಅದೇ ನಿಮಗೆ ಅಷ್ಟು ನಮಗೆ ಬಡ್ಜೆಟ್ ಇಲ್ಲ ಅಂತಂದರೆ ಯೂಸ್ ಆ್ಯಂಡ್ ಥ್ರೋ ಟೈಪು ಪೇಪರಿನ ಸಿಗುತ್ತೆ, ಅಂದರೆ ಕವರ್ ಟೈಪಲ್ಲಿ ಬರುತ್ತೆ ಬಳ್ಳಿ.
ಅದು ಬಂದುಬಿಟ್ಟು ನಿಮಗೆ ಒಂದು 7,000ಗೆ ಒಂದು 4,500 ಮೀಟರ್ ಸಿಗುತ್ತೆ ನಿಮಗೆ. ಸೊ ಅದು ಯೂಸ್ ಆ್ಯಂಡ್ ಥ್ರೋ ಯೂಸ್ ಮಾಡೋದು ಬೆಸ್ಟ್ ಅಂದ್ಕೊತೀನಿ. ವೆಂಚುರಿ ಏನಕ್ಕೆ ಯೂಸ್ ಮಾಡಬೇಕು ಅಂತಂದರೆ ನಾವು ಈಸಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಒಂದು ಏನಿರ್ತಕ್ಕಂತಹ ಒಂದು ಔಷಧಿ ಆಗಿರ್ಬೋದು, ಗೊಬ್ಬರಗಳನ್ನಾಗಿರ್ಬೋದು. ಸೊ ಇದ್ರ ಬಗ್ಗೆ ನಿಮಗೆ ಕೆಲವೊಂದು ವೆಂಚುರಿದು ವೀಡಿಯೋಗಳು ನಿಮಗೆ ಆನ್ಲೈನಲ್ಲಿ ಯೂಟ್ಯೂಬಲ್ಲಿ ಸಿಗ್ತಕ್ಕಂಥದ್ದಿದೆ. ಸೊ ಅದನ್ನು ಕೂಡ ಒಂದು ಸ್ವಲ್ಪ ನೀವು ಚೆಕ್ ಮಾಡಿ ನೋಡಿ ಯಾವ ಥರ ವೆಂಚುರಿ ಕೊಡೋದು ಅಂತಂದು. ಸೊ ಸೇಮ್ ನಾವೇನು ಔಷಧಿಗಳನ್ನು ಬ್ಯಾರ್ಲಿ ಕಲಿಸ್ಕೊಂಡು ಸ್ಪ್ರೇ ಹೋಯ್ತೀವಲ್ಲ, ಅದ್ರ ಬದಲು ವೆಂಚುರಿ ಪಕ್ಕದಲ್ಲೇ ಸಿಗಿಸ್ಬಿಟ್ಟು ಪೈಪ್ ಕಲೆಕ್ಷನ್ ಕೊಟ್ಬಿಟ್ರೆ ಮುಗೀತು, ಎಲ್ಲ ಕಡೆಗೂ ಸರಬರಾಜಾಗುತ್ತೆ ಅದು. ಸೊ ಹಾಗಾಗಿ ಇದ್ರ ಬಗ್ಗೆ ನಾನು ನಿಮಗೆ ವೆಂಚುರಿ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಏನು ರೇಟ್ ಇದೆ, ಏನು ಪ್ರೈಸ್ ಇದೆ ಮಾರ್ಕೆಟಲ್ಲಿ ಅಂತಂದು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಖಂಡಿತವಾಗಿ ನನ್ನಿಂದ ಆದಷ್ಟು ನಿಮಗೆ ಸಹಾಯ ಮಾಡ್ತೀನಿ. ಥ್ಯಾಂಕ್ ಯು.